ಈಗ 12 ಲಕ್ಷ 12 ಲಕ್ಷ ಆಗಿದೆ ಫಿನಿಶಿಗೆ. ಫಿನಿಶಿಂಗ್. ಹೋಗ್ಲಿ ಬಿಡಿ, ಈಗ ನಿಮ್ಮ ಮನೆಗೆ ಹಾಕಿರ್ತಾರೆ. ಹೌದು. ಬಟ್ ಇದೇನು ಹೆಂಗೋ ನಡ್ಕೊಂಡು ಹೋಗ್ತಾ ಇದೆಯಾ, ಹೌದು ನಡೀತಾ ಇದೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಹೌದು. ಅದು ಕಾಂಪೌಂಡ್ ಮಹಿಮೆ. ಎಲ್ ಶೇಪ್ ಕಾಂಪೌಂಡ್ ಹಾಕಿ ಮನೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ 50 ಲಕ್ಷದಲ್ಲಿ ಕಟ್ಟೋ ಮನೆ 1 ಕೋಟಿ ಆಗುತ್ತೆ. 1 ಕೋಟಿಯಲ್ಲಿ ಕಟ್ಕೊಂಡು ಹೋಗ್ತಾರೆ, ದುಡ್ಡು ಬಂದ್ಬಿಡುತ್ತೆ. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಅಲ್ವಾ. ನೋಡಿ, ಅಡಿಕೆ ತೋಟದ ಮಧ್ಯ ಅದ್ಭುತವಾಗಿ ಮೇಲೆ ಈ ತರ ಒಂದು ಫ್ಲೋರ್ ಹೈಟ್ ಬಂದ್ರೆ ನಿಮ್ಗೆ ಲುಕ್ ಸಿಗೋದು. ನೋಡಿ, ಸ್ವರ್ಗದಲ್ಲಿ ಇದ್ದಂಗಿದೆ ಮೇಲಿದ್ರೆ. ಅಷ್ಟು ಚೆನ್ನಾಗಿದೆ ತೆಂಗಿನ ಮರಗಳು, ಇದು ಗಾಳಿ ಬೇಸಿಗೆಯಲ್ಲಿ ಇರ್ಬೇಕಿಲ್ಲಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ನೇಹಿತರು ಆಲ್ರೆಡಿ 2 ವಿಡಿಯೋ ಮಾಡಿದೀವಿ ಇಲ್ಲಿ ಅಲ್ವಾ. ಒಂದ್ಸಲಿ 2 ಸಲಿನ ಒಂದ್ಸಲಿ ವಿಡಿಯೋ ಮಾಡಿದ್ವಿ. ಮನೆ ಅವಾಗ ಬರೀ ಸಿಂಗಲ್ ಫ್ಲೋರ್ ಮಾತ್ರ ಮಾಡ್ತಿದ್ರು. ಸಿಂಗಲ್ ಫ್ಲೋರ್ ಮಾಡ್ತಾ ಇದ್ರು. ಸೊ ಈಗ ಸಡನ್ ಆಗಿ ಫೋನ್ ಮಾಡಿಬಿಟ್ಟಿದ್ದೆ, ಸರ್ ನಾನು ಇನ್ನೊಂದು ಫ್ಲೋರ್ ಮೋಲ್ಡ್ ಹಾಕ್ಬಿಡ್ತೀನಿ ಅಂದ್ರು. ಶೀಟ್ ಹಾಕ್ಬಿಟ್ಟಿದ್ರಲ್ಲ ಮುಂಚೆ ಇದಕ್ಕೆ. ಕೆಳಗಡೆ ಶೀಟ್ ಹಾಕ್ಬಿಟ್ಟು ಎಲ್ಲ ನನಗೆ ತೋರಿಸಿದ್ರು. ಅವಾಗ ಬರೀ ಕಿಟಕಿ ಬಾಗಿಲು ಇತ್ತು. ಆಮೇಲೆ ಸರ್ ಮೋಲ್ಡ್ ಹಾಕ್ಬಿಡ್ತೀನಿ ಯಾಕೋ ಅಂತಂದ್ರೆ, ಅದು ಹಾಕಿ ಅಂದೆ. ಮೋಲ್ಡ್ ಹಾಕಿದ್ಮೇಲೆ ಮತ್ತೆ ಮೇಲೆ ಇನ್ನೊಂದು ಸಪ್ರೇಟ್ ಆಗಿ ಮಾಡ್ಕೊಂತೀನಿ ಅಂದ್ರು. ರೂಮ್ ಹಾಲ್ ಮಾಡಿದ್ದಾರೆ. ಕೆಳಗಡೆ 1 ರೂಮ್ ಹಾಲು ಅಲ್ಲ, ಇಲ್ಲೊಂದು ರೂಮ್ ಹಾಲು, ಮೇಲೊಂದು ರೂಮ್ ಹಾಲು. ಇವ್ರ ಮೈಂಡ್ ಏನ್ ಬಂತು, ಮೈಸೂರಲ್ಲಿ ಬಾಡಿಗೆ ಕಟ್ಕೊಂಡು ಸುಮ್ನೆ ಅಲ್ಲಿರೋ ಬದಲು ಊರಿಗೆ ಹೋಗ್ಬಿಡ ನಾನು ಐಡಿಯಾ ಬಂತಲ್ವಾ ನಿಮ್ಗೆ. ಅದರಿಂದ ನಿಮ್ಗೆ ಏನಾಯ್ತು, ಮತ್ತೆ ಇಲ್ಲೊಂದು ಮೇಲೆ ಹಾಕ್ಬಿಡೋಣ ಆಯ್ತಾ. ಅಲ್ಲಿ 15,000 ಬಾಡಿಗೆ ಕಟ್ಟಬೇಕು. ಹತ್ರ ಎಷ್ಟು 15-20 ಕಿಲೋಮೀಟರ್. ಆರಾಮಾಗಿ ಡೈಲಿ ಓಡಾಡ್ಬೋದು. ನಾನೀಗ ನಿಮ್ಗೆ ನಾನು ನಮ್ದು ದಟ್ಕಳಿ ಆಫೀಸ್ ಹೇಳಿದ್ನಲ್ಲ, ದಟ್ಕಳಿಯಿಂದ ನಿಮ್ಗೆ ಹೊರಗೆ 22 ಕಿಲೋಮೀಟರ್ ಆಯ್ತು. ಅಷ್ಟೊತ್ತಿಗೆ ನೀವು ಇಲ್ಲಿ ಬಂದ್ಬಿಡ್ಬೋದು ಅಲ್ವಾ. ಅಲ್ಲಿಂದ ದೇವಡ ಸರ್ಕಲ್ ಇಂದ ಹಿಂಗ್ ಬಂದ್ಬಿಡ್ಬೋದು. ದಟ್ಕಳಿಯಿಂದ ಆರಾಮಾಗಿ ನನಗೆ 30 ನಿಮಿಷ ಆಯ್ತು ನಿಮ್ಮ ಹತ್ರ ಬರಕ್ಕೆ. ಅದ್ರ ಬಂದು ನೀವು ಇಲ್ಲಿ ಬರ್ಬೋದು. ನೋಡಿ, ನಾನೇನ್ ಹೇಳಿದೆ, ನೀವು ಫಸ್ಟ್ ನಾನು ಅವತ್ತು ಹೇಳಿದೆ ಇದು ಅಗಲ ಸಾಲಲ್ಲ ಸಾ, ನೀನು ಸ್ವಲ್ಪ ಹಾಕಿ ಅಂದೆ. ಅಯ್ಯೋ ಇಲ್ಲ ಬೇಡ, ಇಷ್ಟೇ ಸಾಕು ಅಂದ್ರು. ಹೌದಲ್ವಾ. ಈಗ ಮನೆ ದೊಡ್ಡದಾಯ್ತು, ಇನ್ನು ಸಿಂಗಲ್ ಫ್ಲೋರ್ ಅಂದ್ಕೊಂಡಿದ್ದು ಡಬಲ್ ಫ್ಲೋರ್ ಆಯ್ತು. ಈಗ ಅಗಲನ ಸಾಲ್ತಾ ಇಲ್ಲ, ಇನ್ನು ಸ್ವಲ್ಪ ಅಗಲನ ಜಾಸ್ತಿ ಮಾಡ್ಕೋಬೇಕು ಈಗ ಅಲ್ವಾ. ಸೊ ಹಂಗೆ ಇದು ಅದೇನಾಗುತ್ತೆ, ಇದು ಆಗ್ತಾ ಇಲ್ಲಲ್ಲ. ನೀವು ಹೇಳಿದ್ರಿ ಈ ಮನೆ ಅಂದ್ರೆ ನೀವು ಫಸ್ಟ್ ಸಿಂಪಲ್ ಆಗಿ ಸರ್ 4 ಲಕ್ಷದಲ್ಲಿ ಮಾಡ್ಕೋಬೇಕು ಅಂತ ನಾವು ಫಸ್ಟ್ ವಿಡಿಯೋ ಐತೆ. 4 ಲಕ್ಷದಲ್ಲಿ ಮಾಡ್ಕೋಬೇಕು ನಿಮ್ ಪ್ಲಾನಿಂಗ್ ಇತ್ತು. ಈಗ ಮಾಡ್ತಾ ಈಗ 12 ಲಕ್ಷ ಆಗಿದೆ. ನೋಡಿ, ಈಗ 5 ಲಕ್ಷದ ಮನೆ ಅಂತ ಸ್ಟಾರ್ಟ್ ಮಾಡಿದ್ದು ನಾನೆಲ್ಲರೂ ಯಾವ ಮಾಡೋಣ ಅಂತ ಇತ್ತು. ಈಗ 12 ಲಕ್ಷ ಆಗಿದೆ ಫಿನಿಶಿಗೆ. ಹೋಗ್ಲಿ ಬಿಡಿ, ಈಗ ನಿಮ್ಮ ಮನೆಗೆ ಹಾಕಿರ್ತಾರೆ. ಬಟ್ ಇದೇನು ಹೆಂಗೋ ನಡ್ಕೊಂಡು ಹೋಗ್ತಾ ಇದೆಯಾ, ನಡೀತಾ ಇದೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಕಾಂಪೌಂಡ್ ಮಹಿಮೆ. ಎಲ್ ಶೇಪ್ ಕಾಂಪೌಂಡ್ ಹಾಕಿ ಮನೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ 50 ಲಕ್ಷದಲ್ಲಿ ಕಟ್ಟೋ ಮನೆ 1 ಕೋಟಿ ಆಗುತ್ತೆ. 1 ಕೋಟಿಯಲ್ಲಿ ಕಟ್ಕೊಂಡು ಹೋಗ್ತಾರೆ, ದುಡ್ಡು ಬಂದ್ಬಿಡುತ್ತೆ. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಅಲ್ವಾ. ಬನ್ನಿ ಒಂದ್ಸರಿ ಮನೆ ನೋಡೋಣ, ಬನ್ನಿ. ಬಾ. ಇದು ಬಾತ್ರೂಮ್ ಸಪ್ರೇಟ್ ಆಗಿ. ಬಾತ್ರೂಮ್ ಅದು ನೋಡಿ, ಫಸ್ಟ್ ಕ್ಲಾಸ್ ವರಂಡ ಇದು. ಏನ್ ಸಾ? ಹೌದು, ಸೂಪರ್ ಆಗಿದೆ ವರಂಡ. ಇದು ಬಾತ್ರೂಮ್. ಇದು ಸಪ್ರೇಟ್ ಆಗಿ ಬಾತ್ರೂಮ್ ಕೊಟ್ಟಿದ್ದೀನಿ ಆಚೆ ಕಡೆ. ಇದು ಎಲ್ಲೂ ಮನೆಗೆ ಟಚ್ ಆಗಿದ್ದೀರಾ, ವಾಯುವ್ಯದಲ್ಲಿ ಸಪ್ರೇಟ್ ಆಗಿ ಸುತ್ತಲೂ ಜಾಗ ಬಿಟ್ಟು 3 ಕಡೆ ಕಿಟಕಿ ಕೊಡ್ಬೇಕು ಅಂತ ಹೇಳ್ತೀನಿ. 3 ಕಡೆ ಕಿಟಕಿ ಇದೆ. ಆ ಕಡೆ ಇದೆ, ಆ ಕಡೆ ಇದೆ. ಎಲ್ಲಿ ಸಾ? 2 ಕಡೆ ಇದೆಯಾ? 2 ಕಡೆ ಇದೆ. 2 ಕಡೆ ಕಿಟಕಿ ಇದೆ, 1 ಕಡೆ ಡೋರ್ ಇದೆ, ಸಾಕು. ಆಯ್ತಾ. ಬೊಂಬಾಟ್ ಬಂದು ನಾನು ಆಕ್ಚುಲಿ ಫಸ್ಟ್ ಪ್ಲಾನಿಂಗ್ ಹಾಕೊಟ್ಟಿದ್ದು ಅವ್ರಿಗೆ ಬರೀ ಗ್ರೌಂಡ್ ಫ್ಲೋರು. ಆಮೇಲೆ ಅವ್ರಿಗೆ ಏನೇನೋ ಆಗಿ ಮೇಲೆ ಕಟ್ಕೊಂಡ್ಬಿಟ್ರು. ನೋಡಿ, ಇದು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಇರೋಣ ಒಂದು 5 ನಿಮಿಷ. ಬಾ ಒಳಗ ಬಾ. ಬನ್ನಿ. ಡೋರು, ಇದು ಅಡುಗೆ ಮನೆ. ಅದು ಟಿವಿ ಅದು ಸುಮ್ಮನೆ ಟಿವಿ ಸ್ಟ್ಯಾಂಡ್ ಆ ಥರ ಸೆಟ್ ಆಗಿ ಅವಾಗ ಸ್ಟಾರ್ಟಿಂಗ್ ಪ್ಲಾನಿಂಗ್ ಇದು ಅಲ್ವಾ. ಸ್ಟಾರ್ಟಿಂಗ್ ಪ್ಲಾನಿಂಗ್ ಇದು. ಇದು ನೋಡಿ, ಎದುರುಗಡೆ ಕಿಟಕಿ, ಇದು ಆಪೋಸಿಟ್ ಈಸ್ಟ್ ಡೋರ್, ಆಪೋಸಿಟ್ ಕಿಟಕಿ. ನಾನು ನಾರ್ತ್ ಇದು ಈಸ್ಟ್ ಒಂದು ಕೊಡಿ ಅಂತ ಹೇಳಿದ್ದೆ, ಬರೀ ಇದು ಸಾಕು ಅಂತೇಳಿ ಅವರು ಕಿಟಕಿ ಮಾತ್ರ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸರ್ ಬನ್ನಿ. ಇಲ್ಲೊಂದು ರೂಮು ಸಿಂಪಲ್ ಆಗಿ ಅವಾಗ ಅಂದ್ಕೊಂಡಿದ್ದು ಅಷ್ಟೇ. 4 ಲಕ್ಷದಲ್ಲೇ ಮನೆ ಮಾಡಬೇಕು ಅಂದರೆ ಇಷ್ಟೇ ಬರೋದಲ್ವಾ. ಹೌದು. ಸಿಂಪಲ್ ಆಗಿ ನೋಡಿ, ಇಲ್ಲೊಂದು ಕಿಟಕಿ, ಅಲ್ಲೊಂದು ವೆಂಟಿಲೇಟ್ರು, ಇಲ್ಲೊಂದು ಕಿಟಕಿ. ಕರೆಕ್ಟ್ ಆಗಿದೆ ಇದು ವಾಸ್ತುಗೆ. ಇದು ಕಡಪಕಲ್ಲ ಸದ? ಕಡಪಕಲ್ಲು ಸಾಕು, ಫಸ್ಟ್ ಕ್ಲಾಸ್ ಆಗಿದೆ, ಬೊಂಬಾಟಾಗಿದೆ. ನೋಡ್ರಿ, ಹಂಗೆ ಮೇಲೆ ನೋಡೋಣ. ಮೇಲೆ ಏನೋ ಮಾಡವ್ರೆ. ಇದು ಫಸ್ಟ್ ನನ್ನ ಪ್ಲಾನಿಂಗ್ ಮಾಡ್ಕೊಟ್ಟಿದ್ದು. ಮೇಲೆ ಅವರೊಂದು ಪ್ಲಾನ್ ಮಾಡವ್ರೆ, ನಮ್ಮ ನೋಡಿ ಅಲ್ವಾ ಸರ್. ಬನ್ನಿ ಬಾಪಿ, ಸರಿ ಬಾ.
ಇದೊಂದು ನನ್ನ ಮೆಟ್ಲು ನಾನು ಅವಾಗ ಇರಲಿಲ್ಲ, ಹೌದಾ ಅದರಿಂದ ಸ್ವಲ್ಪ ಈಶಾನ್ಯ ಕಡಿಮೆ ಆಗುತ್ತೆ ಈ ಮೆಟ್ಲು ಎಕ್ಸ್ಟೆಂಡ್ ಆಗಿರೋದ್ರಿಂದ. ಅದರಿಂದ ಇಲ್ಲಿ ಸ್ವಲ್ಪ ಒಂದು ಪಿಲ್ಲರ್ ಹಾಕಿ ಸ್ವಲ್ಪ ಸೀಟ್ ಕಟ್ ಮಾಡ್ಕೊ ಅಷ್ಟೇ. ಸರಿ ಹಾಂ, ಅದೊಂದು ಮಾಡ್ಕೊಂಡ್ರೆ ಸಾಕು, ನೀನು ಹೇಳೋಣ. ನೋಡಿ ಫಸ್ಟ್ ಕ್ಲಾಸ್ ಆಗಿದೆ. ನೀವು ಮೇಲೆ 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 ಅಂತ ಅದು ನೋಡಿ ಮೇಲೆ ಬಂದರೆ ಒಂಥರ ಸೂಪರ್ ಆಗಿದೆ ಅಲ್ವಾ ಸರ್? ಅದೇ ಅದೇ ಒಂಥರ ಮಜಾ ಸಿಗುತ್ತೆ ಮೇಲೆ. ಆ ಗ್ರೀನ್ಸಲ್ಲಿ ಇರ್ತೀವಲ್ಲ, ಫುಲ್ ಗ್ರೀನ್ ಮೇಲೆ. ಹೌದು. ಬನ್ನಿ, ಇದು ಎಂಟ್ರಿ ನೋಡಿ. ಇಲ್ಲಿ ಕೆಳಗಡೆ ನಿಮಗೆ ನಾರ್ತ್ ಸಿಕ್ತು ಡೋರು, ಇಲ್ಲಿ ಈಸ್ಟ್ ಸಿಕ್ತು. ಇಷ್ಟು ಹೌದು ಅಲ್ವಾ? ಇಲ್ಲಿ ಈಸ್ಟ್, ಇಲ್ಲೂ ಕಿಚನ್ ಮಾಡ್ಬಿಟ್ಟಿದ್ದೀರಾ. ಹಾ, ಹೌದು. ಇಲ್ಲ ಕಿಚನ್ ಮಾಡಿದ್ರೆ ಸುಮ್ಮನೆ ಇರ್ಲಿ ಮೇಲ್ಗಡೆ ನಾನ್ ವೆಜ್, ಕೆಳಗಡೆ ವೆಜ್ ನಾನ್ ವೆಜ್ ಅಂತ ಅಲ್ವಾ? ಹೌದು ಅಲ್ವಾ? ಇದೆಲ್ಲ ಜೆಂಟ್ಸ್ ಕುಕಿಂಗು, ಪಾರ್ಟಿ ಗಿಟಿ ಮಾಡಕ್ಕೆ. ಹೌದು. ಕೆಳಗಡೆ ಲೇಡೀಸು, ಹೌದು, ಫ್ಯಾಮ್ಲಿ. ಏನ್ ಸರ್? ಹೌದು. ಒಳ್ಳೆ ಐಡಿಯಾ ಮಾಡಿದ್ದೀರಾ. ಆಮ್ಲೆಟ್ ಬೇಕಾ ಇಲ್ಲ ಹಾಕೋಬಹುದು, ಎಗ್ ಬುರ್ಜಿ ಬೇಕಾ ಮಾಡ್ಕೋಬಹುದು, ಮೊಟ್ಟೆ ಬೇಕಾ ಬೇಯಿಸ್ಕೋಬಹುದು. ಅಷ್ಟೇ ಇಲ್ಲಿ ಆಗೋದು. ಬಿಸಿನೀರು ಕಾಯಿಸ್ಕೋಬಹುದು. ಹಾ, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಮಾಡ್ಬಿಟ್ಟಿದೀವಿ ಸರ್. ಹಾ, ಇರ್ಲಿಬೇಕು, ಬರ್ಬೇಕು. ಸ್ವಲ್ಪ ಚಿಕ್ಕದಾಯ್ತಲ್ಲ ರೂಮ್ ಇದು? ಇದು ರೂಮ್ ಸ್ವಲ್ಪ ಚಿಕ್ಕದಿದೆ, ಸಾಕು ಅನ್ನೋ ಲೆವೆಲ್ಗೆ. ಸಾಕು ಬಿಡಿ ಸರ್. ವಿತ್ ಅಟ್ಯಾಚ್ ಇದೆಯಲ್ಲ. ನಾನು ಈ ನಡುವೆ ನೆಕ್ಸ್ಟ್ ಮೈಸೂರು ಕಡೆ ಹೋಗ್ಬೇಕಾದ್ರೆ ಬಂದವ್ರು ಆರಾಮಾಗಿ ಬಂದ್ಬಿಟ್ಟು ಇರ್ಬೋದು. ಇಲ್ಲೊಂದು ಕಿಟಕಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಇದು ಹೈಟ್ ಎಷ್ಟಿದೆ ಇದು? ಹೈಟ್ ಇದು 10 ಅಡಿನಾ? ಇದೆ. 10 ಅಡಿ ಇದೆಯಾ? ಸರಿ, ಒಂದು 11. ಕೆಳಗಡೆ ಅದು ಕೆಳಗಡೆ 11 ಅಡಿ ಇದೆ. 11 ಅಡಿ ಇದೆಯಾ? ಪಕ್ಕ ಇದೆ, ಇದು ಪಕ್ಕ ಇದೆ. ಎಲ್ಲ ಏನ್ ತೊಂದ್ರೆ. ಇದು ಈಸ್ಟ್ ಇದೆ, ಮತ್ತೆ ಮೇನ್ ಡೋರ್ ಈಸ್ಟ್ ಇದೆ. ಇದೆಲ್ಲ ಫುಲ್ ಎನರ್ಜಿ ಇದೆ ಪೂರ್ತಿ. ನೋಡಿ ಹೆಂಚ್ ಹಾಕ್ಬಿಟ್ಟು ಅದು ಹಂಗೆ ಹಾಕಿದೀರಾ, ಸೂಪರ್ ಆಗಿದೆ ಬಿಡಿ, ಏನ್ ತೊಂದರೆ ಇಲ್ಲ. ಇದನ್ನ ಸ್ವಲ್ಪ ಬಿಡ್ಬೇಕಾಯ್ತಾನೆ ಮುಂದಕ್ಕೆ. ಇದು ಇಲ್ಲ ಚೂರು ಬಿಡ್ಬೇಕಾಗಿತ್ತು, ಗೊತ್ತಾಗಿಲ್ಲ. ಒಂದ್ ಅಡಿ ಬಿಟ್ಟಿದ್ರೆ ಇಲ್ಲಿಗೆ ಮಳೆ ಅಲ್ಲೂ ಒಂದು ಎರ್ಚಿಲ್ ಹೊಡಿತಾ ಇರ್ಲಿಲ್ಲ. ಈಗ ವೆಲ್ಡಿಂಗ್ ಮಾಡ್ಬೋದಾ ನೋಡಿ, ವೆಲ್ಡಿಂಗ್ ಮಾಡಿ ಸ್ವಲ್ಪ ಬಿಡ್ಬೋದು ಆಚೆಗೆ ಅಂತ ಚೆಕ್ ಮಾಡಿ. ಓಕೆ, ಇದೇ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಜಗದೀಶ್ ಅಣ್ಣವ್ರೆ, ನೀವು ಚೆನ್ನಾಗಿ ಆಗ್ಬೇಕು, ನಮ್ಮ ಉದ್ದೇಶ. ಈ ಮೇಲೆ ಫ್ಲೋರ್ ನೀವು ಕರೆದಿಲ್ಲ ಅಂದ್ರೂ ಚೆನ್ನಾಗಿ ಮಾಡಿದ್ದೀರಾ. ಅರ್ಥ ಆಯ್ತಾ? ಎಲ್ಲ ಪರ್ಫೆಕ್ಟ್ ಆಗಿದೆ. ಕೆಳಗಡೆ ನನ್ಗೆ ಖುಷಿ ಏನಂದ್ರೆ ಈಸ್ಟ್ ಕೊಟ್ಟಿದ್ದೀರಿ, ನೀವು ಮೇಲಿರಿ ಆಯ್ತಾ. ಆರೋಗ್ಯ ಸಮಸ್ಯೆ ಆಗ್ಲಿ ಏನು ಬರೋದಿಲ್ಲ. ಕೆಳಗಡೆ ನಾರ್ತ್ಗಿದೆ, ಇಲ್ಲಿ ಮೇಲೆ ನೀವು ಮೇಲೆ ಮಲಗಿ. ನೀವು ಕೆಳಗಡೆ ಫ್ಯಾಮಿಲಿ ಇರ್ಲಿ, ಅವರು ಮೇಲೆ ಬಂದ್ಬಿಡಿ. ನೀವು ಸೂಪರ್ ಆಗಿದೆ. ನಾವು ಅವಾಗ ಬರ್ತೀವಿ. ಬನ್ನಿ ಸರ್, ಖಂಡಿತ. ಅಲ್ಲಿ ನೋಡಿ ತೋರ್ಸಮ್ಮ ಹಂಗೆ. ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್. ನೋಡಿ, ಅಡಿಕೆ ತೋಟದ ಮಧ್ಯ ಅದ್ಭುತವಾಗಿ ಮೇಲೆ ಈ ತರ ಒಂದು ಫ್ಲೋರ್ ಹೈಟ್ ಬಂದ್ರೆ ನಿಮ್ಗೆ ಲುಕ್ ಸಿಗೋದು. ನೋಡಿ, ಸ್ವರ್ಗದಲ್ಲಿ ಇದ್ದಂಗಿದೆ ಮೇಲಿದ್ರೆ. ಅಷ್ಟು ಚೆನ್ನಾಗಿದೆ. ತೆಂಗಿನ ಮರಗಳು, ಇದು ಗಾಳಿ, ಬೇಸಿಗೆಯಲ್ಲಿ ಇರ್ಬೇಕಿಲ್ಲಿ. ಬಟ್ ಒಂದ್ ಏನಂದ್ರೆ ಇದು ಸ್ವಲ್ಪ ಶೀಟ್ ಇರೋದ್ರಿಂದ ಒಂದ್ ಸ್ವಲ್ಪ ಸೆಕೆ ಜಾಸ್ತಿ. ಏನ್ ಬರಲ್ಲ ಸರ್, ಇದೆಲ್ಲ ಕೋಲ್ಡ್ ಆಗ್ಬಿಡುತ್ತಲ್ಲ. ಮಾಡಿ ಸಮ್ಮರ್ ಅಲ್ಲಿ ಏನಾದ್ರು ಇದ್ರ ಮೇಲೆ ಏನಾದ್ರು ಹಾಕೋಬಹುದು, ಗರಿ ಹಾಕೋಬಹುದು. ಬೇಸಿಗೆಯಲ್ಲಿ ಗರಿ ಹಾಕೊಂಡ್ಬಿಟ್ರೆ ಕೂಲಾಗಿರುತ್ತೆ. ಓಕೆ ಅಣ್ಣ, ಇನ್ನೇನ್ ಹೇಳ್ತೀರಾ ನಮ್ಮ ಅಖಂಡ ವಾಸ್ತು? ಏನಿಲ್ಲ, ನಾನು ಒಂದ್ ಸಣ್ಣ ತಪ್ಪು ಮಾಡ್ಬಿಟ್ಟಿದೀನಿ. ಬಿಡಿ ಅಣ್ಣ, ಅದೇ ತೊಂದ್ರೆ ಇಲ್ಲ. ಅದೇನು ಕಬ್ಬಿಣ ಒಂದೆರಡು ಪೈಪ್ ಮುಂದೆ ಅದೆಲ್ಲ ಮಿಸ್ಟೇಕ್ ಅಲ್ವೇ ಅಲ್ಲ, ಅದು ಮಿಸ್ಟೇಕ್ ಅಲ್ಲ. ಒಂದ್ ಲೆಂತ್ ಅಂದ್ರೆ ಮುಗಿದೋಯ್ತು ಕೆಲಸ. ಸೀಟ್ ಹಾಕೊಂಡ್ರೆ ಅದೊಂದು ಮಾಡ್ಕೊಂಡ್ರೆ ಏನೂ ಇಲ್ಲ, ಬಂಬಟಾಗಿದೆ, ಸಖತ್ತಾಗಿದೆ. ನೋಡಿ, ನನ್ಗೆ ಆಸೆ ಇದ್ದಿದ್ದು ಹಿಂಗೆ. ನಾನು ಫಸ್ಟ್ ಇವ್ರು ಹೇಳಿದ್ದೆ, ಒಂದು ಮೊಲ್ಡ್ ಹಾಕ್ಬಿಡೋಣ. ಒಂದು ಅಯ್ಯೋ ಇಲ್ಲ ಸರ್, ಕಾಸಿಲ್ಲ. ಅಯ್ಯೋ ನನ್ನ ಕೈಲಿ ಆಗಲ್ಲ ಸರ್ ಅಂತ. ಅದೇನು ಎಲ್ ಶೇಪ್ ಕಾಂಪೌಂಡ್ ಹಾಕಿದೆ, ಮಹಿಮೆ ಆಟೋಮೆಟಿಕ್ ಅವ್ರ ಮೇಲೆ ಅವರೇ ಕಟ್ಬಿಟ್ರು ನಾವ್ ಬರೋಕ್ ಮುಂಚೆ. ನಾನು ಫಸ್ಟ್ ಹಿಂಗ್ ಹೇಳಿದ್ದು, ಏನಾಗಲ್ಲ, ಏನಾಗಲ್ಲ. ಹೌದು, ಏನಾಗಿಲ್ಲ. ರೈಟ್ ಬರ್ತೀವಿ. ಮತ್ತೆ ಇದು ಅಷ್ಟೇ ಚೆನ್ನಾಗಿದೆ. ಅಲ್ಲ, ನಾನು ಇವ್ರಿಗೆ ಫಸ್ಟ್ ಹಾಕಿದ್ರಲ್ಲ ಶೀಟ್ ಬೇಡ, ಮೋಲ್ಡ್ ಹಾಕಿ ಮೇಲೆ ಒಂದು ರೂಮ್ ಹಾಕೊಳ್ಳಿ, ಸೂಪರ್ ಆಗಿರುತ್ತೆ ಅಂದೆ. ಅವ್ರ ಬಡ್ಜೆಟ್ ಇಲ್ಲ, ಬೇಡ ಅಂದ್ರು. ಈಗ ನೋಡಿ ಅವರೇ ಮಾಡ್ಬಿಟ್ರು. ನಾವ್ ಹೇಳಕ್ ಮುಂಚೆ ಅವರೇ ಮಾಡ್ಬಿಟ್ರು. ಏನಿಲ್ಲ, ಒಳ್ಳೇದಾಗಲ್ಲ. ಸ್ವಲ್ಪ ಒಂದ್ ಸೀಟ್ ಹಾಕೋಣ, ಅದೊಂದು ಸೀಟ್ ಹಾಕೊಂಡು ಅದೊಂದು ಪೈಪ್ ಹಾಕೊಂಡ್ಬಿಟ್ರೆ ಎಲ್ಲ ಪರ್ಫೆಕ್ಟ್ ಆಗಿದೆ. ಸರಿನಾ? ಇನ್ನೇನ್ ಸಮಾಚಾರ, ಏನ್ ಹೇಳ್ತೀರಾ? ಏನಿಲ್ಲ, ವಾಸ್ತು ನಂಬಿ 4 ಲಕ್ಷದ ಮನೆ 8 ಲಕ್ಷ 14 ಲಕ್ಷ ಆಗಿದೆ. ಒಳ್ಳೇದಾಗುತ್ತೆ ಅಂದ್ರೆ ನಂಬೋರ್ಗೆ ಮಾತ್ರ. ಅಲ್ಲ, ಈಗ ನಿಮ್ಗೆ ದುಡ್ಡು ಹೆಂಗೋ ಅಡ್ಜಸ್ಟ್ ಆಗ್ತಾ ಇರ್ತಾನೆ. ದುಡ್ಡು ಆಯ್ತು. ಈಗ ನಾವು ಬರೀ 40,000 ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು, ಮನೆ ಆಗ್ಬಿಟ್ಟಿದೆ. ಹೆಂಗೋ ಆಗಿದೆ, ಹೆಂಗಾಯ್ತೋ ಗೊತ್ತಿಲ್ಲ, ಆಗೋಗಿದೆ. ಮನೆ ಆಗ್ತದೆ. ಆ ಸಾಲನೋ ಪಾಲನೋ ಮನೆ ಆಗ್ಬಿಡುತ್ತೆ. ಮನೆ ಆಗಿದೆ.
ನಾವು ಒಳ್ಳೆ ಪಾಯ ಹಾಕಿ ಕರೆಕ್ಟಾಗಿ ನಾನು ಹೇಳ್ದಂಗೆ ಮಾಡಿದ್ರೆ ಆ ಮನೆ ಕೆಲಸ ಮಾಡಿಸ್ಕೊಳ್ಳುತ್ತೆ, ಹೌದು, ದುಡ್ಡು ಎಳ್ಕೊಳ್ಳುತ್ತೆ. ಹಂಗೆ ಆಗಿದೆ ಇದು. ಆಕರ್ಷಣೆ ಶಕ್ತಿ ಇರುತ್ತೆ ಅದಕ್ಕೆ. ಇದ್ರ ರೆಡಿ ಆಗಿ ಇವ್ರು ಇಲ್ಲಿ ಸಂಸಾರ ಆಕ್ಚುಲಿ ಇವ್ರು ಬಂದಿದ್ದು ಗೆಸ್ಟ್ ಹೌಸ್ ತರ ಅಂತ ಮಾಡಿದ್ರು. ಹೌದು ಹೌದು, ಗೆಸ್ಟ್ ಹೌಸ್ ಮಾಡ್ಕೊಳ್ಳೋಣ ವಾರಕ್ಕೊಂದು ಶನಿವಾರ ಭಾನುವಾರ ಬಂದೋಗಕ್ಕೆ ಅಂತ ಅನ್ಕೊಂಡಿದ್ದು. ಹೌದು, ಈಗ ಅವ್ರ ಮೈಂಡ್ ಏನಾಗಿದೆ, ಇಲ್ಲೇ ಇದ್ ಬಿಡೋಣ, ಇಲ್ಲೇ ಇರೋಣ, ಪ್ರಕೃತಿಯಲ್ಲಿ ಏನಾಗುತ್ತೋ ನೋಡೋಣ ಅಂತ ಮಾಡಿದ್ವಿ. ಆಗೋಯ್ತು. ಇನ್ನೇನು ಗುರುಪ್ರವೇಶ ಇಲ್ಲ, ಸಂಕ್ರಾಂತಿ ಗುರುಪ್ರವೇಶ ಅದೇ ಸರ್ ಅಲ್ವಾ? ಸಂಕ್ರಾಂತಿ ಕಳ್ಕೊಂಡೆ ಗುರುಪ್ರವೇಶ ಮಾಡ್ಬಿಡೋಣ, ಅದು ಕಳಿಬೇಕು. ಕಳೆದ ಮೇಲೆ ಉತ್ತರಾಯಣ ಸ್ಟಾರ್ಟ್ ಮಾಡಿದ್ರೆ ಸೂಪರ್ ಆಗಿ ಒಳ್ಳೇದಾಗುತ್ತಣ್ಣ. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ಇವತ್ತು ಬಂದಿದ್ದು ಬಹಳ ಸಂತೋಷ ಆಯ್ತು. ಹೌದು, ಯಾಕಂದ್ರೆ ಎಲ್ಲ ಫಿನಿಶಿಂಗ್ ಆಗ್ತಾ ಇತ್ತಲ್ಲ. ಒಂದ್ಸಲ ಏನಾದ್ರು ಸಣ್ಣ ಪುಟ್ಟ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಇನ್ನ ನೆಮ್ಮದಿಯಾಗಿರ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ.